ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೈಟ್ ಸರ್. ಇನ್ನು ಸಚಿವ ಸಂಪುಟದ ವಿಚಾರಕ್ಕೆ ಬರೋದಾದರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಭಾಗಿದಾರರಾಗಿದ್ದಂತಹ ನಾಗೇಂದ್ರ ಅವರನ್ನು ಪುನಃ ತರುವಂತಹ ಪ್ರಯತ್ನ ಆಗ್ತಿದೆ ಅನ್ನುವಂತಹ ವಿಚಾರಕ್ಕೆ ಇವತ್ತು ಕೂಡ ಅವ್ರಿಗೆ ನೋಟಿಸ್ ಬಂದಿದೆಯಲ್ಲ ಇಡಿದು, ಅವರ ಮಿಸ್ಸಸ್ಗೋ ಯಾರೋ ಹೆಸರಿಗೆ 80 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಡಿಪಾರ್ಟ್ಮೆಂಟ್ ಇದರಿಂದ ಅಂತ. ಇದು ಹಿಂಗೆ ಬಂತದು? ಅದ್ಯಾಕೆ ಅವರ ಹೆಸರಿಗೆ ಹೋಯ್ತು 80 ಲಕ್ಷ? ಅಂದರೆ ಲೂಟಿ ಮಾಡಿದವ್ರಿಗೆ ನೀವು ಬಹುಮಾನ ಕೊಡ್ಲಿಕ್ಕೆ ಕೊಟ್ಟಿದ್ಯಾ ಸರ್ಕಾರ? ಲೂಟಿಕೋರರ ಸರ್ಕಾರ ಇದು. ಅಂದರೆ ಲೂಟಿಕೋರರಿಗೆ ಇನ್ನಷ್ಟು ಬಹುಮಾನ, ಅದೊಂದು ಗ್ಯಾರಂಟಿ ಇದೆಯಾ ನಿಮ್ಮ ಸ್ಕೀಮಲ್ಲಿ ಅಂತೇಳಿ ಕೇಳಬೇಕಾಗತ್ತೆ ನಾವು. ಇವತ್ತಿನವರೆಗೆ 180 ಕೋಟಿ ನುಂಗಿದ್ದೀರಿ ಅಂತ ನೀವು ಹೇಳಿದಾಗ ಎಷ್ಟು ಚೆನ್ನಾಗಿ ಸತ್ಯ ಒಪ್ಕೊಳ್ತಾರೆ ಮುಖ್ಯಮಂತ್ರಿಗಳಂದ್ರೆ, 180 ಹೇಳಲ್ರಿ, ಬರೀ 87 ಅಂದರೆ ಕಳ್ಳ ಅಂತಂದ್ರೆ ಏನು? ಅಡಿಕೆ ಕದ್ರೂ ಕಳ್ಳನೇ, ಅಡಿಕೆ ಕದ್ರೂ ಕಳ್ಳ. ಅಂದ್ರೆ ಕಳ್ಳತನ ಒಪ್ಕೊಂಡು ಅಂದ್ರೆ ಇಷ್ಟು ರಾಜಾರೋಷವಾಗಿ ನೀವು ಮಾಡ್ತೀರಿ ಅಂತಂದ್ರೆ, ನೀವು ಸಂವಿಧಾನಕ್ಕೆ ಏನು ಬೆಲೆ ಕೊಟ್ಟಿದ್ದೀರಿ? ಬಾಬಾ ಮಾತೆತ್ತಿದ್ರು ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್, ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ. ಏನು ಸಂವಿಧಾನ ಅಡಿಸ್ಕೊಂಡಿದ್ದಲ್ಲಿ ಹಿಂಗೆ ಅಳ್ಳಾಡಿಸ್ಕೊಂಡು ಹೋಗ್ತಿರಲ್ಲ ಬುಡುಬುಡಿಕೆ ತರ. ಇವಾಗ ಹೇಳ್ರಿ ಇದಕ್ಕೆ ಎಲ್ಲಿದೆ ನಿಮಗೆ ಗೌರವ? ಅಂದ್ರೆ ನೀವು ಎಲ್ಲ ಇವತ್ತು ನೋಡಿ ಎಷ್ಟು ದುಂಡಾವರ್ತಿ. ಕದ್ದೋನಿಗೆ ಬಹುಮಾನ. ಅವ್ರು ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳು ಕಳ್ರೆ. 14 ಸೈಟ್ ಕದ್ದು ರಾತ್ರಿ ಆಯ್ತು, ಬೆಳಗ್ಗೆ ಕೊಟ್ಬಿಟ್ರು, ನಾನು ಶುದ್ಧ ನಿಷ್ಕಳಂಕ, ಕಪ್ಪು ಚುಕ್ಕೆ ಇಲ್ಲ ಅಂತ ಮಾತಾಡ್ತೀರಿ. ಈ ಕಡೆ 14 ಸೈಟ್ದಾಯ್ತು, ಅಲ್ಲಿ ಹೆಬ್ಲಾಟ್ ವಾಚು ಕಳ್ತನದ್ದು ಅಂತೇಳಿ ಸಿಕ್ಕಾಕೊಳ್ತು. ಏನೇನೋ ಮಾಡಿದ್ರಿ, ಯಾರ್ಯಾರ ಕೈಲಿ ಹೇಳಿಸ್ಲಿಕ್ಕೆ ಆಗಿಲ್ಲ, ಕೊನೆಯಲ್ಲಿ ಅದು ಗೊತ್ತಾಗೋಯ್ತು. ಆಯ್ತು, ಹಂಗಿದ್ಮೇಲೆ ವಾಚ್ ಬೇಡ, ನಾನು ಇದನ್ನ ಸರೆಂಡರ್ ಮಾಡ್ತೀನಿ ಅಂತ ಮಾಡಿಬಿಟ್ರಿ. ಹಾಗಿದ್ಮೇಲೆ ನಾಳೆ ಯಾವನಾದ್ರೂ ಕಳ್ಳ ಲೂಟಿ ಮಾಡಿಬಿಟ್ಟು, ನನ್ಗದು ಬೇಡ ಬಿಡ್ರಿ, ಕಳ್ಳತನ ಮಾಡಿದ್ದೌದು, ಅದು ನನಗೆ ಬೇಡ, ವಾಪಸ್ ಕೊಟ್ಬಿಡ್ತೀನಿ ಅಂದ್ರೆ ಅವನ ಮೇಲೆ ಕೇಸ್ ಹಾಕಲ್ವ ಇನ್ನು ನೀವು? ಎಲ್ಲ ಮಾಫಿನಾ? ಏನು ಸರ್ಕಾರನ ಇದು? ನನ್ಗನ್ಸ್ತದೆ ಇದು ಒಂಥರ ಗುಜರಿ ಸರ್ಕಾರ ಇದು. ಈ ಗುಜರಿ ಸರ್ಕಾರ ಈ ರೀತಿ ಈ ಹಳೆ ಸಾಮಾನು ಮಾರೋ ಸರ್ಕಾರ ಇಡಬಾರ್ದು. ನಮಗೆ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಬೇಕು, ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು, ಸಮಸ್ಯೆಗಳನ್ನ ಪರಿಹಾರ ಮಾಡೋಂಥ ಕೆಲಸ ಮಾಡಬೇಕು. ಅದನ್ನ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. 5 ವರ್ಷ ಹೆಂಗಾದ್ರೂ 5 ಗ್ಯಾರಂಟಿ ಇದೆ. 5 ವರ್ಷ ಹೆಣ್ಣು ಮಕ್ಕಳನ್ನ ಮೋಸ ಮಾಡಿ ಹೆಣ್ಣು ಮಕ್ಕಳು ಹೆಸರು ಹೇಳ್ಕೊಂಡು ಬದುಕ್ತಾ ಇದೆ ಈ ಸರ್ಕಾರ. 2 ತಿಂಗಳು ಜನವರಿಯಲ್ಲಿ 2,000 ಹಾಕ್ಬಿಡೋದು. ಆಯ್ತು, ಏಪ್ರಿಲ್ ಮೇವರೆಗೂ ಇನ್ನು ಅದ್ರ ಬಗ್ಗೆ ಮಾತೇ ಆಡಲ್ಲ. ಎಲ್ಲ ಕಡೆ ಬಂದಿಲ್ಲ ನಮಗೆ ಹಂಗೆ ಅಂತಂದ್ರೆ, ಹೌದಾ ನೋಡಿ ಇವತ್ತು ಹಾಕ್ಬಿಟ್ಟಿದೀವಿ ಅನ್ನೋದು. ಆ 3 ತಿಂಗಳು 4 ತಿಂಗಳಾದ್ಮೇಲೆ ಒಂದು ಹಾಕ್ಬಿಡೋದು, ಅಲ್ಲಿಗೆ ಒದ್ದಿದ್ದೆಲ್ಲ ನುಂಗ್ಬಿಡೋದು. ಈಗ ಎಲ್ಲಿ 2 ತಿಂಗಳದು ಕೊಟ್ಟಿಲ್ಲ ನೀವು ಅಂತ ಕೇಳಿದ್ದಕ್ಕೆ, ಇಲ್ಲ ಕೊಟ್ಟಿದ್ದೀವಿ ಅಂತ ಇದ್ರು, ಪ್ರೂವ್ ಆಗೋಯ್ತು. 2 ತಿಂಗಳು ಬಂದಿಲ್ಲ, ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತ. ಆಯ್ತು, ತಪ್ಪಾಯ್ತು ಅಂತೇಳಿ ಸಚಿವರು ಕಣ್ಣೀರು ಹಾಕೊಂಡ್ಬಿಟ್ರು. ಅಲ್ಲಿಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ರು, ಮುಗ್ದೋಯ್ತು. ಆಯ್ತು ಕೊಡ್ತೀವಿ ಅಂದ್ರು, ಎಲ್ಲಿ ಆ ದುಡ್ಡು ಎಲ್ಲೂ ಆಯ್ತು ಹೇಳಿ? ಇವತ್ತುವರೆಗೂ ಹೇಳ್ತಾ ಇಲ್ಲ. ತಂದು ಲೂಟಿ ಸರ್ಕಾರ ಇದು. ರೈಟ್. KN ರಾಜಣ್ಣವರು ಸರ್ ಬಹಳ ಕುತೂಹಲ, ಬಿಜೆಪಿಗೆ ಏನಾದ್ರು ಬರ್ತಾರಾ? ಇಲ್ಲ, ನನಗೆ ಗೊತ್ತಿಲ್ಲ. ಅವರ ನಡವಳಿಕೆ ನೋಡಿದ್ರೆ ಬರ್ತಾರನ್ನಲ್ಲ, ಅವರು ಸ್ವಲ್ಪ ನೇರವಾಗಿ ಮಾತಾಡ್ತಾರೆ ಅಷ್ಟೇ. ಅವರು ಬರ್ತಾರೆ ಅಂತ ಅನ್ಸೋದು ಇಲ್ಲ. ನಾವ್ಯಾರು ಅಪ್ರೋಚ್ ಮಾಡಿಲ್ಲ. ಆ ಥರದ ಅವಶ್ಯಕತೆ ನಮ್ಗೆ ಇಲ್ಲೂ ಇಲ್ಲ. ಯಾಕೆ ಅಂತಂದ್ರೆ ಈ ಸರ್ಕಾರ ನೋಡಿ ಜನರಿಗೆ ಸಾಕಾಗ್ಬಿಟ್ಟಿದೆ. ಯಾವತ್ತು ಚುನಾವಣೆ ಬಂದರೆ ಸಾಕಪ್ಪ, ಈ ಸರ್ಕಾರನ ಮುಗಿಸಿ ಆ ಕಡೆ ಕಳಿಸ್ಬಿಡ್ಬೇಕು, BJPನ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟು ತರಬೇಕು ಅನ್ನೋ ತೀರ್ಮಾನಕ್ಕೆ ಜನ ಬಂದಿದ್ದಾರೆ.